ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಇವತ್ತಿನ ವಿಡಿಯೋ ಏನಂದರೆ ನಮ್ಮದು ಒಬ್ಬರು ರಿಲೇಟಿವ್ ಮನೆಗೆ ಊಟ ಕೊಡಬೇಕಿತ್ತು. ಸೊ ಅದಕ್ಕೋಸ್ಕರ ಏನೆಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ದೀನಿ. ಹಾಗೆಯೇ ಒಂದೆರಡು ರೆಸಿಪಿ ಎಲ್ಲರೂ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ವ, ನಾನು ಹೆಂಗೆ ಮಾಡ್ತೀನಿ ಅಂತ ಒಂದೆರಡು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಕಡೆ ಅಕ್ಕಿ ಪಾಯಸ ಮಾಡೋದಕ್ಕೆ ಅಂತ ನೀರಿಟ್ಟು ಬೆಲ್ಲ ಕರ್ಗಕ್ಕಿಟ್ಟಿದ್ದೀನಿ. ಆ ಕಡೆ ಪಲಾವ್ಗೆ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದು ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಪಲಾವ್ಗೆ ಮಸಾಲೆ ರುಬ್ಕೊತಾ ಇರೋದು. ಮತ್ತು ಆ ಕಡೆ ಒಣಗಿರೋ ಬಟಾಣಿ ರಾತ್ರಿ ನೆನೆಸಿಟ್ಟಿದೆ. ಸೊ ಕುಕ್ಕರಲ್ಲಾದರೆ ಬೇಗ ಕುಕ್ ಆಗುತ್ತೆ, ಪಾತ್ರೆಲೆಲ್ಲ ಸ್ವಲ್ಪ ಬೇಯೋದು ನಿಧಾನ ಅಂದ್ಬಿಟ್ಟು ಈರುಳ್ಳಿ ಫ್ರೈ ಆಗ್ತಿರೋದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ, ತರಕಾರಿ ಹಾಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಮತ್ತು ಒಣಗಿರೋ ಬಟಾಣಿ ನೆನೆಸಿ ಅದನ್ನು ತೊಗೊಂಡಿದ್ದೀನಿ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ತರಕಾರಿಗೆ ಅಷ್ಟೇ ನಾನು ಹೇಳ್ತಿರೋದು, ಫುಲ್ ಪಲಾವ್ಗಲ್ಲ. ಮತ್ತು ಚಕ್ಕೆ ಪೌಡರ್ ಸ್ವಲ್ಪ, ಲವಂಗ ಪೌಡರ್ ಸ್ವಲ್ಪ, ಜೀರಿಗೆ ಪೌಡರ್ ಸ್ವಲ್ಪ ಇಷ್ಟು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ತರಕಾರಿ ಅಥವಾ ಚಿಕನ್, ಮಟನ್ ಏನಾದರೂ ಹಾಕಿದಾಗ ಅದ್ರ ನೀರಂಶ ಡ್ರೈ ಆಗೋ ತನಕ ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಅಷ್ಟೇ ನಾನು ತರಕಾರಿ ನೀರಲ್ಲಿ ತೊಳೆದಾಕಿರೋದ್ರಿಂದ ನೀರಿನ ಅಂಶ ಇರುತ್ತಲ್ಲ, ಅದು ಡ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಆವಾಗಲೇ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆದು ಸ್ವಲ್ಪ ಹಸಿ ಸ್ಮೆಲ್ಲು ಹೋದ್ಮೇಲೆ ಎಷ್ಟು ತೊಗೊಂಡಿದ್ದೀವಿ ಅಂದರೆ ನಾನಿಲ್ಲಿ ಒಂದು ಸೇರು ತೊಗೊಂಡಿದ್ದೀನಿ, ಅಂದರೆ 4 ಪಾವು ತೊಗೊಂಡಿದ್ದೀನಿ. ಅದಕ್ಕೆ 8 ಪಾವು ಆಗೋ ಅಷ್ಟೊಂದು 8 ಲೋಟ 2 ಲೀಟರ್ ಅಂದ್ಕೊಳ್ಳಿ, 2 ಲೀಟರ್ ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಅಕ್ಕಿ ತೊಗೊಂಡಿದ್ದೀರ ಅಥವಾ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀರ ಅಥವಾ ಡ್ರೈ ಅಕ್ಕಿ ಹಂಗೆ ಹಾಕ್ತಾಯಿದ್ದೀರ ಅದ್ರ ಮೇಲೆ ನಿಮ್ಗೆ ಎಷ್ಟು ನೋಡಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ನೀರು ಸ್ವಲ್ಪ ಕುದಿ ಬರಬೇಕು. ನೀರು ಕುದಿ ಬಂದಮೇಲೆ ಆವಾಗ ತಾನೇ ನಾನು ತೊಳೆದಿದ್ದೀನಿ, ನೆನೆಸಿಟ್ಟಿರಲಿಲ್ಲ ಅಕ್ಕಿ, ಆವಾಗ ತಾನೇ ತೊಳೆದ್ಬಿಟ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿ, ಉಪ್ಪು ಅಥವಾ ಖಾರ ಏನಾದರೂ ಬೇಕಾದರೆ ನೀವು ಉಪ್ಪು ಹಾಕ್ಕೊಳ್ಳಿ. ಖಾರಕ್ಕೆ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಅದು ಕಡೆ ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ವಡೆ ಮಾಡೋದಕ್ಕೆ ಅಂತ ನಾನು ಕಡಲೆಬೇಳೆ ನೆನೆ ಹಾಕ್ತಾಯಿದ್ದೀನಿ. ನಾನು 1 ಅವರ್ ನೆನೆಸ್ತೀನಿ ಕಡಲೆಬೇಳೆ. ಅದು ಸ್ವಲ್ಪ ಹಿಂಗೆ ಅಂದರೆ ಉಗ್ರಲ್ಲಿ ಹಿಂಗೆ ಮಾಡಿದ್ರೆ ಅರ್ಧ ಕಟ್ಟಾಗಬೇಕು, ಅಷ್ಟು ನೆನೆಯೋ ತನಕ ನೆನೆಸಿಡ್ತೀನಿ. ಅದು ಆ ಕಡೆ ನೆನೆಯೋಕೆ ಇಟ್ಬಿಟ್ಟು ಈ ಕಡೆ ಬೆಲ್ಲ ಎಲ್ಲ ಕರಗಿದೆ. ಸೊ ಅದನ್ನು ನೀರನ್ನ ಸೋಸ್ಕೊಳ್ಳೋಣ. ಅದರಲ್ಲಿ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಕಸ ಇದೆ ಅಂತ ಕೆಳಗಡೆ. ಆ ನೀರನ್ನೆಲ್ಲ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಕುದ್ದಾದ್ಮೇಲೆ ಅಕ್ಕಿ ಮತ್ತು ಕಾಯಿ, ಒಣಗಿರೋ ಶುಂಠಿ, ಏಲಕ್ಕಿ ಇದಿಷ್ಟು ರುಬ್ಬಿದ್ದೀನಿ. ರುಬ್ಬಿಟ್ಟು ಕುದಿತಿರೋ ನೀರಿಗೆ ಹಾಕಿ ಅದನ್ನು ಸ್ವಲ್ಪ ಕೈ ಬಿಡ್ದಂಗೆ ತಿರುಗಿಸ್ಬೇಕು, ಇಲ್ಲ ಸ್ವಲ್ಪ ಗಂಟು ಥರ ಆಗುತ್ತೆ. ನಿಮಗೆ ಈ ರೆಸಿಪಿ ಬೇಕಂದರೆ ನಂದು ಓಲ್ಡ್ ವೀಡಿಯೋದಲ್ಲಿ ಇದೆ, ಬೇಕಿದ್ರೆ ಚೆಕ್ ಮಾಡ್ಬೋದು. ನಾನಿಲ್ಲಿ ಪಾಯಸ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಮತ್ತು ಅದಾದಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಅಕ್ಕಿ ಮತ್ತು ಕಾಯಿ ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ. ಸ್ವಲ್ಪ ತೆಳುಗೆ ನೀರು ಹಾಕ್ಕೋಬೇಕು. ಅದು ಆರಿದ ಮೇಲೆ ಇನ್ನೂ ತೆಳ್ಳಗಾಗುತ್ತೆ. ಮೂಗು ಬೇರೆ ಬ್ಲಾಕ್ ಆಗಿದೆ, ವಾಯ್ಸ್ ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ. ಸೊ ಇದು ಪಾಯಸ ಕುದಿಯೋಕೆ ಇಟ್ಬಿಟ್ಟು ಆ ಕಡೆ ಅಕ್ಕಿನ ಸ್ವಲ್ಪ ನೀರಿದ್ದಾಗಲೇ ಏನು ಮಾಡಬೇಕಂದ್ರೆ ತಳಕ್ಕೆ ಒಂದು ತವ ಇಟ್ಬಿಟ್ಟು ಜಾಸ್ತಿ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡಬೇಕು. ಫುಲ್ಲು ಫ್ಲೇಮ್ ಮಾಡಿರಬೇಕು. ಮತ್ತು ಇನ್ನೇನು ನೀರು ಕಮ್ಮಿ ಆಗ್ತಾಯಿದೆ ಅಂದಾಗ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನಮ್ಮ ಅಕ್ಕನ ಮಗ ಹೇಳ್ಕೊಟ್ಟಿದ್ದು ನನಗೆ. ತಳ ಹಿಡಿಯಲ್ಲ, ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಆದಷ್ಟು ಮಾಡೋಷ್ಟರಲ್ಲಿ ಈ ಕಡೆ ಅಲ್ಲೇ ಲೈಟಾಗಿ ಬಬಲ್ಸ್ ಥರ ಬರ್ತಾಯಿದೆ ಪಾಯಸ. ಸೊ ಅದಕ್ಕೆ ಅದು ಒಂದು ಕುದಿ ಬರೋ ತನಕ ಪಾಯಸನ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಪಾಯಸ ಮತ್ತು ಪಲಾವ್ ರೆಡಿ ಆದಮೇಲೆ ಈ ಕಡೆ ಕಡಲೆಕಾಳು ಬಟಾಣಿ ಹಾಕಿದೆ. ಸೊ ಅದ್ರ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಆಲೂಗಡ್ಡೆ, ಬದನೆಕಾಯಿ, ರಾತ್ರಿ ನೆನೆಸಿದ ಕಡಲೆಕಾಳು, ಬಟಾಣಿಕಾಳು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನಾನು ಮಸಾಲೆ ಜೊತೆಗೆ ಚಕ್ಕೆನೂ ರುಬ್ಬಿಲ್ಲ, ಸೊ ಅದಕ್ಕೆ ಚಕ್ಕೆ ಪೌಡರ್ ಇದೆ, ಚಕ್ಕೆ ಪೌಡರು, ಲವಂಗ ಪೌಡರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಇಷ್ಟು ರುಬ್ಬಿದ್ದೀನಿ. ಇದು ಪೇಸ್ಟ್ ಆಗೋ ಅಷ್ಟರಲ್ಲಿ ಆ ಕಡೆ ತರಕಾರಿ ನೀರಿನ ಅಂಶನೂ ಸ್ವಲ್ಪ ಡ್ರೈ ಆಗಿರುತ್ತೆ. ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಮಗೆ ಎಷ್ಟು ತೆಳು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ 2 ವಿಷಲ್ ತೆಗಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ 1 ವಿಷಲ್ ತೆಗೆಸ್ಬಿಟ್ಟು ಸ್ವಲ್ಪ ಪಾತ್ರೆಲು ಬೇಕಿದ್ದರೆ ಕುದಿಸ್ಕೋಬೋದು.
ಯಾವಾಗಲೂ ನಾವು ಪಲಾವ್ ಆಗಲಿ ಅಥವಾ ಏನೇ ಕುಕ್ಕರಲ್ಲಿ ಮಾಡಬೇಕಾದ್ರೂ ಅಷ್ಟೇ, ನೀರು ಹಾಕಿದ್ಮೇಲೆ ಅದು ಒಂದು ಕುದಿ ಬರುತ್ತಲ್ಲ, ಆವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ತೆಗೆಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಆ ಕಡೆ ಸಾಂಬಾರಿಗೆ ಎಲ್ಲ ಇಟ್ಬಿಟ್ಟು ಈ ಕಡೆ ಹೆಸ್ರು ಕಾಳನ್ನ ನೆನೆ ಹಾಕಿದ್ದೆ, 2 ದಿನ ಮೊಳಕೆ ಬರ್ಸಿದ್ದೆ. ನಾವಾದರೆ ಹಂಗೆ ಹಸಿ ತಿಂತೀನಿ. ನಾನು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ರೆಲ್ಲ ಬೇಯಿಸೋಕ್ಕೆಲ್ಲ ಹೋಗಲ್ಲ. ಸೊ ಇದು ಬೇರೆಯವ್ರ ಮನೆಗೆ ಕೊಡೋದಲ್ವ, ಸೊ ಅದಕ್ಕೋಸ್ಕರ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು 2-3 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ 1-2 ಮತ್ತು ಈರುಳ್ಳಿ ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೊಳಕೆ ಕಟ್ಟಿದ್ನಲ್ಲ ಆ ಹೆಸ್ರು ಕಾಳು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5-10 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಹೆಸ್ರು ಕಾಳು ಹಂಗೇ ತಿನ್ಬೋದು, ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ. ನಿಮ್ಗೆ ಬೇಕಿದ್ರೆ ಒಂದಿನ ಸ್ವಲ್ಪ ಏನು ಹೇಳ್ತಾರೆ ಚಿಕ್ಕದು ಮೊಳಕೆ ಬರುತ್ತಲ್ಲ ಅದಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮೊಳಕೆ ಬರ್ಸಿದ್ದೀನಿ, ನನಗೆ ಇಷ್ಟ ಆಗುತ್ತೆ ಈ ಥರ ಬಂದರೆ. ಸೊ ಅದಕ್ಕೋಸ್ಕರ ಈ ಕಡೆ ಇದು ಕುಕ್ ಆಗೋ ಅಷ್ಟರಲ್ಲಿ ಆ ಕಡೆ ಸಾಂಬಾರು ವಿಷಲ್ ಕೂಡ ಬರ್ತಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸಾಂಬಾರು ವಿಷಲ್ ತೆಗ್ಸಾದ್ಮೇಲೆ ಒಂದು ಪಾತ್ರೆಗೆ, ಯಾವುದೇ ಸಾರಾದರೂ ಅಷ್ಟೇ, ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು ಕುದಿ ಬರಿಸ್ತೀನಿ. ಆ ಕಡೆ ಅದು ಕುಕ್ ಆಗೋ ಅಷ್ಟರಲ್ಲಿ ಈ ಕಡೆ 1 ಅವರ್ ಆಗಿದೆ. ಸೊ ಅದಕ್ಕೆ ಅದನ್ನು ಕ್ಲೀನಾಗಿ ನೀರೆಲ್ಲ ಡ್ರೈ ಆಗಬೇಕು ಅಷ್ಟು ನಾನು ಸೋರಿಡ್ತೀನಿ. ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶನೂ ಇರಬಾರ್ದು ಕಡಲೆಬೇಳೆಲಿ ಅಷ್ಟು. ಇಲ್ಲಿ ಸಾಂಬಾರನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಆದಮೇಲೆ ನಿಮಗೆ ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನನಗೆ ಈ ಸೋಡಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ, ಅಂದರೆ ಕಾಳುಗಳೆಲ್ಲ ಹಾಕಿ ಮಾಡ್ತಾರಲ್ಲ ಆ ಸಾಂಬಾರಿಗೆ ಹುಳಿ ಬಿಟ್ಟರೆ ನಮಗೆ ಇಷ್ಟ ಆಗೋದು. ಹುಳಿ ಬಿಟ್ಟು ಒಂದು ಕುದಿ ಬರ್ಸ್ಬಿಟ್ಟು ಫ್ಲೇಮ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಕಡಲೆಬೇಳೆನ ನಾನು ತರಿಯಾಗಿ ಅಂದರೆ ಪಲ್ಸ್ ಮಾಡಿಬಿಟ್ಟು ಒಂದು 2-3 ಸಲ ಪಲ್ಸ್ ಮಾಡಿಬಿಟ್ಟು ಅದಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ರುಬ್ತಾ ಇಲ್ಲ ನಾನು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ವಡೆಗೆ. ಮತ್ತು ನೆಕ್ಸ್ಟು ಇನ್ನೊಂದು ಸಲ ಹಾಕೊಂಡಾಗ ಅದಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ, ಚಕ್ಕೆ, ಶುಂಠಿ 1 ಇಂಚಷ್ಟು ಅಷ್ಟು ಹಾಕ್ಕೊಂಡು ಅದನ್ನು ಅಷ್ಟೇ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದಷ್ಟು ಜಾರ್ಗೆ ಸಿಗಲ್ಲ ಅಂದ್ಬಿಟ್ಟು. ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಈರುಳ್ಳಿ ಇದನ್ನಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನೂ ಹಾಕ್ಬಾರ್ದು, ಹಂಗೇ ಮಿಕ್ಸ್ ಮಾಡ್ಕೋಬೇಕು. ಅದು ಲಾಡು ಥರ ಉಂಡೆ ಕಟ್ಟೋ ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ವಡೆಗೆ, ಆವಾಗ ಪರ್ಫೆಕ್ಟಾಗಿರುತ್ತೆ. ಒಬ್ಬೊಬ್ಬರು ಈರುಳ್ಳಿ, ಮೆಣಸಿನ್ಕಾಯಿ, ಈ ಸೊಪ್ಪುಗಳನ್ನೆಲ್ಲ ಒಬ್ಬರು ರುಬ್ಬಾಕ್ತಾರೆ. ಈರುಳ್ಳಿ ಎಲ್ಲ ರುಬ್ಬಿದ್ರೆ ಏನು ಗೊತ್ತಾ, ಒಂಥರ ಚೆನ್ನಾಗಿರಲ್ಲ, ಅದು ಏನೋ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಚೆನ್ನಾಗಿರಲ್ಲ. ಇದಿಷ್ಟು ಅವತ್ತು ಮಾಡಿದಂಥ ರೆಸಿಪಿಗಳು. ಅದೆಲ್ಲ ಆದಮೇಲೆ ಈ ಕಡೆ ಕೊನೆಯಲ್ಲಿ ವಡೆ ಕರ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ವಡೆ ದಪ್ಪದಾಗಿ ರುಬ್ಬಿದ್ರೆ ಏನು ಅಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಅಂದರೆ ಬಿಸಿ ಬಿಸಿ ಮಾಡ್ಕೊಳಕ್ಕೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಡೆ ಎಲ್ಲ ಕರ್ಕೊಂಡಾದ್ಮೇಲೆ ನಾನು ಊಟ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ತೊಗೊಂಡೋಗಿ ಕೊಡೋಣ ಅಂತ. ಈ ಕ್ಯಾರಿಯರ್ ಬಂದು ದೊಡ್ಡದು 5 ಬಾಕ್ಸ್ ಇದೆ. ನಾನಿದೇನೋ ಮಾನ್ಸೂನ್ ಆಫರ್ ಇತ್ತು ಅಂತ ನಮ್ಮದಿಲ್ಲೇ ಲೋಕಲ್ ಶಾಪಲ್ಲಿ ಈ ಕಬ್ಬನ್ನ ಹಳೇದೆಲ್ಲ ಕೊಟ್ಟರೆ 100 ರೂಪೀಸ್ kg ಅಂತೆ. ಆವಾಗ ಕೊಟ್ಟು ಏನೋ ಆಫರ್ ಇತ್ತು ಅಂತ ತೊಗೊಂಡಿದ್ದು. ಈ ಒಂದೇ ಥರ ಪಾತ್ರೆಗಳು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನನಗೆ ನಮ್ಮಮ್ಮ ಕೊಡಿಸಿದ್ದು. ಫುಲ್ ಸೆಟ್ ಇದೆ 7. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾವು ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ಹೋಗಿ ಕೊಟ್ಬಿಟ್ಟು ಬಂದು, ಅವತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು. ಹಂಗೇ ನನ್ನ ಕಸಿನ್ ಮಗಂದು ಸೇಮ್ ಅವತ್ತೇ ಬರ್ಡೇ. ಅವನಿಗೆ ನನ್ನ ಮಗಳಿಗೂ ಅವನಿಗೂ 1 ಮಂತ್ ಡಿಫ್ರೆನ್ಸ್ ಅಷ್ಟೇ. ಅವರು ಬಾ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಇಬ್ಬರದು ಒಟ್ಟಿಗೆ ಅಂತ ಕರೆದಿದ್ರು. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ವಿ. ನೋಡಿ ಇವಂದೇ ಬರ್ಡೇ. ನಾವು ಈವ್ನಿಂಗ್ ಹೋಗಿದ್ದು ಬರ್ಡೇಗೆ. ಸೊ ಅಲ್ಲೆಲ್ಲ ಬರ್ಡೇ ಮಾಡಿಕೊಂಡು ಅವ್ರ ಮನೆಯೆಲ್ಲ ಊಟ ಮಾಡಿಕೊಂಡು ವಾಪಸ್ ಬಂದ್ವಿ. ನಾನು ಅವತ್ತು ಬೆಳಗ್ಗೆ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ದಿನ ಮಾರ್ನಿಂಗು ಅವ್ರಿಗೇನು ಬೇಕು ಅಂತ ಕೇಳಿದಕ್ಕೆ ಟಿಫನ್ನು ಏನಾದರೂ ಮಾಡು, ನನಗೆ ಹಾಲು ಖೀರ್ ಅಂದರೆ ಇಷ್ಟ, ಅದೊಂದು ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಲು ಖೀರ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಅಂತ. ಟಿಫನ್ಗೆ ಅಂದ್ಬಿಟ್ಟು ರವೆ ರೊಟ್ಟಿ, ಈ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡು, ಏನಂದರೆ ಅದು ಮೈಸೂರಲ್ಲಿ ಬಲೂನ್ ಮಾರೋ ಮಗು ಏನೋ ರೇಪ್ ಆ್ಯಂಡ್ ಮರ್ಡರ್ ಕೇಸು, ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ನಮಗೂ ಇಬ್ಬಿಬ್ಬರು ಹೆಣ್ಮಕ್ಳಿದ್ದಾರೆ. ಒಂದೊಂದ್ಸಲ ಯಾಕಾದರೂ ಹೆಣ್ಮಕ್ಳಾದ್ರಪ್ಪ ಅನ್ಸುತ್ತೆ. ಅಂದರೆ ಈ ಥರ ಎಲ್ಲ ನೋಡಿದಾಗ ಎಷ್ಟು ಹುಷಾರಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದು ಹೆಣ್ಮಕ್ಳನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ನಾವೆಲ್ಲಾದರೂ ಆಚೆ ಹೋದಾಗ ನಮ್ಮ ಮಕ್ಕಳು ನಿಲ್ಲೋದೇ ಇಲ್ಲ, ಕೈ ಕಿತ್ಕೊಂಡು ಓಡ್ತಿರ್ತಾರೆ. ನಮ್ಮ ಮುಂದೆ ಹೋಗಿ ಒಬ್ಬರು ಮರೆಯಾಗ್ಬಿಟ್ರೆ ನಮಗೆ 1000 ಯೋಚನೆಗಳು ಬಂದ್ಬಿಡುತ್ತೆ ತಲೆಗೆ. ಇದಕ್ಕೆಲ್ಲ ಅದು ಯಾವಾಗ ಮುಕ್ತಿ ಬರುತ್ತೋ, ನಮ್ಮ ಕಾನೂನು ಇದಕ್ಕೆಲ್ಲ ಯಾವಾಗ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲ ಪಾಪ ಹುಡುಗಿನ ಚಿಕ್ಕ ಮಗು 9 ಇಯರ್ಸ್ ಅಂತೆ. ಈ ಕೇಳೋಕ್ಕೆ ಒಂಥರ ಅನಿಸುತ್ತೆ. ಅಂಥವ್ರಿಗೂ ಕೂಡ ಬೇಲ್ ಸಿಗತ್ತೆ. ಇದೆಲ್ಲ ಕೇಳೋಕ್ಕೆ ಅಸಹ್ಯ ಅನಿಸುತ್ತೆ ಕೂಡ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.